ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಶಿವನ ಸಮುದ್ರ, ಗಗನಚುಕ್ಕಿ ಮತ್ತು ಭರಚುಕ್ಕಿ ಫಾಲ್ಸ್ಗೆ ಹೋಗ್ತಾ ಇದ್ದೀವಿ. ಸೊ ಆಲ್ಮೋಸ್ಟ್ ಟೈಮು 6:30 ಆಗಿದೆ ಇವಾಗ. ಸೊ ಮಳೆ ಏನಷ್ಟು ಕಾಣಿಸ್ತಾ ಇಲ್ಲ. ಸೊ ನೀವು ನೋಡ್ಬೋದು ವೆದರು ಲೈಟಾಗಿ ಸ್ವಲ್ಪ ಮಂದ ಆಗಿದೆ, ಬಟ್ ಮಳೆ ಏನಷ್ಟು ಕಾಣಿಸ್ತಾ ಇಲ್ಲ. ಸೊ ನೋಡ್ಬೇಕು ಇವಾಗ ಹೋಗೋ ದಾರಿಯಲ್ಲಿ ಏನಾಗುತ್ತೆ. ಸೊ ಇವತ್ತು ನಾವು ಶಿವನ ಸಮುದ್ರ ಹೋಗ್ತಾ ಇದ್ದೀವಿ. ಶಿವನ ಸಮುದ್ರ ಬಂದ್ಬಿಟ್ಟು ಮಳವಳ್ಳಿ, ಮಂಡ್ಯ ಹತ್ರ ಬರುತ್ತೆ. ಸೊ ದ್ಯಾಟ್ ಈಸ್ ಇನ್ಕ್ಲೂಡಿಂಗ್ ಟ್ವಿನ್ ಫಾಲ್ಸ್ ಅಂತ ಕರೀತಾರೆ, ಗಗನಚುಕ್ಕಿ ಮತ್ತು ಭರಚುಕ್ಕಿ. ಸೊ ಶಿವನ ಸಮುದ್ರ ಹೋಗೋಕ್ಕೆ 2 ರೂಟ್ಸ್ ಇದೆ. ಒಂದು ಕನಕಪುರ ರೋಡಿಂದ ಹೋಗ್ಬೋದು, ಒಂದು ಮೈಸೂರು ರೋಡಿಂದನೂ ಹೋಗ್ಬೋದು. ಸೊ ನಾವು JP ನಗರಲ್ಲಿ ಇರೋದ್ರಿಂದ ಕನಕಪುರ ರೋಡ ನಮ್ಗೆ ಈಸಿ ಆಗುತ್ತೆ. ಸೊ ನಾವು ಆ ರೂಟನ್ನು ಚೂಸ್ ಮಾಡಿದ್ದೀವಿ. ಸೊ ನೋಡೋಣ ಮಳೆ ಏನಾಗುತ್ತೆ ಮತ್ತು ರೂಟ್ ಹೇಗಿರುತ್ತೆ ಅಂತ ನಾವು ಮತ್ತೆ ಅಪ್ಡೇಟ್ ಮಾಡ್ತೀವಿ. ಥ್ಯಾಂಕ್ ಯು. 7 ಗಂಟೆಗೆಲ್ಲ ರೆಡಿಯಾಗಿ, ಸೊ ಮಳೆ ಏನಾದರೂ ಬರುತ್ತೆ ಅಂತ ಇದು ನೋಡ್ತಾ ಇದ್ದೀವಿ. ಜಾಕೆಟು ಇದೆಲ್ಲ ನಮ್ಮ ಕಾಶ್ಮೀರದಾಗ ತೊಗೊಂಡಿರೋ ಕಲೆಕ್ಷನ್ಸು. ಸೊ ನಮ್ಮ ಮೇಡಮ್ಮು ಈ ಜಾಕೆಟ್ ತೊಗೊಂಡಿದ್ದಾರೆ. ಇದು ಹಾಕ್ಕೊಂಡಿದ್ದೀನಿ, ನೋಡೋಣ. ಮಳೆ ಬರಲ್ಲ ಅಂತ ಅನ್ಕೊಂಡಿದ್ದೀನಿ. ಮಳೆ ಬಂದರೆ ನಮ್ಮ ಮೇಡಮ್ ಜಾಕೆಟೇ ತೊಗೋಬೇಕು, ಮತ್ತೆ ಮಾಡೋದು. ಕಂಪ್ಲೀಟ್ 1 ಡೇ ಆಗಿರೋದ್ರಿಂದ ಸುಮ್ಮನೆ ರಿಸ್ಕ್ ಯಾಕಂತ ಪವರ್ ಬ್ಯಾಂಕು ಮತ್ತು 360 ಕ್ಯಾಮ್ರಾ ಮತ್ತು ಒಂದು ಆ್ಯಂಡ್ರಾಯ್ಡ್ ಫೋನ್ ಬೇಕಾಗುತ್ತೆ. ಬಿಕಾಸ್ ಮ್ಯಾಪ್ಗೋಸ್ಕರ ತಗೋತಾ ಇದ್ದೀನಿ. ಬ್ಯಾಗ್ ಸ್ವಲ್ಪ ತೊಗೊಂಡ್ರೆ ಚೆನ್ನಾಗಿರುತ್ತೆ, ಬಿಕಾಸ್ ರೈನ್ ಎನಿ ಟೈಮ್ ಬರ್ಬೋದು. ಇದಕ್ಕೆ ಮಳೆ ಕವರ್ ಇರೋದ್ರಿಂದ ಸೊ ಇದು ಈಸಿ ಆಗುತ್ತೆ. ಈ ಥರ ಬ್ಯಾಗ್ಸ್ನ ನೀವು ಪ್ರಿಪೇರ್ ಮಾಡಿ. ಸೊ ಅಫ್ಕೋರ್ಸ್ ಚಾರ್ಜರ್ ಅಂತೂ ಬೇಕೇ ಬೇಕು. ನಮ್ಮ ಮೇಡಮ್ ರೆಡಿ ಆಗ್ತಾ ಇದ್ದಾರೆ. ಅಶು, ಆಲ್ ಓಕೆ? ಸೊ ನಮ್ಮ ಕಂಪ್ಲೀಟ್ ಲಾಗನ್ನು ಕ್ಯಾಪ್ಚರ್ ಮಾಡೋಕ್ಕೆ 360ನ ಫಿಟ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ. ಲೆಟ್ಸ್ ಗೋ ಫಾರ್ ಅ ರೈಡ್. ಇಟ್ಸ್ ಕಾಫಿ ಟೈಮ್. ನಮ್ಮ ಮೇಡಮ್ ಕಾಫಿ ಬೇಕಾಗಿತ್ತು, ಅದಕ್ಕೆ ಇಲ್ಲಿ ನಿಲ್ಲಿಸಿದ್ದೀವಿ. ಸೊ ಲೆಟ್ಸ್ ಹ್ಯಾವ್ ಅ ಕಾಫಿ. ರೂಟ್ ಚೆನ್ನಾಗಿತ್ತು. ಸೊ ಇಲ್ಲಿಂದ ಇನ್ನೂ 2 ಕಿಲೋಮೀಟರ್ ಇದೆ ಶಿವನ ಸಮುದ್ರ. ಸೊ ಲೆಟ್ಸ್ ಗೋ.
ಸೊ ಫೈನಲಿ ವಿ ಆರ್ ಇನ್ ಶಿವನ ಸಮುದ್ರ. ಸೊ ನೀವು ನೋಡ್ಬೋದು ಎಷ್ಟು ಟ್ರಾಫಿಕ್ ಇದೆ ಅಂತ, ಯಾಕಂದರೆ ವೀಕೆಂಡ್ ಅಲ್ವಾ. ಸೊ ಸ್ಯಾಟರ್ಡೆ ಸಂಡೇ ತುಂಬ ಜನ ಬರ್ತಾರೆ. ಬೈಕಲ್ಲಿ ಬಂದರೆ ಈಸಿಯಾಗಿ ಬರ್ಬೋದು, ಕಾರಲ್ಲಿ ಬಂದರೆ ತುಂಬ ಕಷ್ಟ ಆಗುತ್ತೆ. ಸೊ ನೀವು ನೋಡ್ಬೋದು ಲೆಫ್ಟ್ ಸೈಡ್ ನೀವು ಪಾರ್ಕ್ನ ಮಾಡ್ಬೋದು ಬೈಕು, ರೈಟ್ ಸೈಡು ಕಾರ್ ಪಾರ್ಕ್ ಮಾಡ್ಬೋದು. ಸೊ ವೀಕೆಂಡ್ ಬಂದರೆ ಇದೇ ಥರ ಇರುತ್ತೆ. ಫುಲ್ಲು ವೀಕೆಂಡ್ ರಶ್ ಆಗಿಬಿಟ್ಟಿದೆ ಫುಲ್ಲು. ಅಶು ಹೇಗಿದೆ ಕ್ರೌಡು? ಕಂಪ್ಲೀಟ್ ಕ್ರೌಡ್. ಸಂಡೇ ಬಂದರೆ ಇದೆ. ಸೊ ನೀವು ನೋಡ್ತಿರೋದು ಇದು ಕಂಪ್ಲೀಟ್ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಸ್ಟೇಷನ್ ಶಿವನ ಸಮುದ್ರ. ಸೊ ಇಲ್ಲಿಂದ ಕರೆಂಟ್ ಉತ್ಪಾದನೆಯಾಗಿ ಬೆಂಗಳೂರುವರೆಗೂ ಇದು ಹರಡಿದೆ. ಆಲ್ಮೋಸ್ಟ್ ಕೋಲಾರ್ ಫೀಲ್ಡ್ ಥ್ರೂ ಇಟ್ ವಿಲ್ ಬಿ ಕನ್ಸ್ಟ್ರಕ್ಟೆಡ್ ಇನ್ 1902 ಆ್ಯಸ್ ರೆಕಾರ್ಡ್ಸ್. ಸೊ ಕಂಪ್ಲೀಟ್ ವಾಟರ್ ಇಲ್ಲಿಂದ ಫ್ಲೋ ಆಗಿ ಪವರ್ ಸ್ಟೇಷನ್ನಿಂದ ಸೊ ಪವರ್ ಜನ್ರೇಟ್ ಮಾಡುವಂಥ ಒಂದು ಕಂಪ್ಲೀಟ್ ಫ್ಯಾಕ್ಟ್ರಿ ವಿ ಕ್ಯಾನ್ ಸೇ. ಇಟ್ಸ್ ಕಂಪ್ಲೀಟ್ಲಿ ಆಸಮ್. ಸೊ ಇಲ್ಲಿ ನಿಮಗೆ ತುಂಬ ವೆರೈಟಿ ಆದಂಥ ಚಾಟ್ ಸಿಗುತ್ತೆ. ಹಣ್ಣುಗಳು, ಕಬ್ಬಿನ ಹಾಲು, ಎಳನೀರು ಮತ್ತು ಫ್ರೂಟ್ಸು. ಸೊ ನಾವು ಕಬ್ಬಿನ ಹಾಲು ತೊಗೊಂಡ್ವಿ. ಅಶು ಹೇಗಿದೆ ಕಬ್ಬಿನ ಹಾಲು? ಮಂಗನಾಟ. ಹೆಂಗ ಅನಿಸ್ತ ಶಿವನ ಸಮುದ್ರ ಹೆಂಗ ಅನಿಸ್ತು? ಚೆನ್ನಾಗಿದೆ ಅಲ್ಲ? ಸೊ ನೀವು ಏನಾದರೂ ಹುಡುಗರು ಕರ್ಕೊಂಬಂದ್ರೆ ಫ್ಯಾಮಿಲಿ ಜೊತೆ ಬಂದರೆ ಈ ಥರ ಕುದುರೆ ಸವಾರಿ ಮಾಡಿಸ್ಬೋದು ಹುಡುಗರಿಗೆ. ಅಮೌಂಟ್ ಎಷ್ಟು ಅಂತ ಗೊತ್ತಿಲ್ಲ, ಒಂದು 50 ರೂಪಾಯಿ ಇರ್ಬೋದು. ಸೊ ಈ ಥರ ನಿಮ್ಮನ್ನು ಕುದುರೆ ಮೇಲೆ ಕರ್ಕೊಂಡು ಹೋಗ್ತೀವಿ. ಸೊ ಇಲ್ಲಿ ನೀವು ಕಟ್ಟಿಗೆಯಿಂದ ಮಾಡಿರ್ತಕ್ಕಂಥ ಎಲ್ಲ ಶೋ ಐಟಮ್ಸು, ಗೊಂಬೆಗಳು ಮತ್ತು ಬಳೆಗಳು, ಡಿಫ್ರೆಂಟ್ ಆಗಿರುವಂಥ ಐಟಮ್ಸ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹುಡುಗರು ಆಟ ಆಡೋಕ್ಕೆ ಎಲ್ಲ ಥರದ ಕಟ್ಟಿಗೆಯಿಂದ. ಮೇ ಬಿ ಇದು ಚನ್ನಪಟ್ಟಣದ ಅನಿಸುತ್ತೆ. ಇದೆಷ್ಟಿದೆ ಬಳೆ? 30 ರೂಪೀಸು. ಚೆನ್ನಾಗಿದೆ, ಓಕೆ ತಗೋಬೋದಲ್ಲ? ಗೊಂಬೆ ಚೆನ್ನಾಗಿದೆ ನೋಡೋದು, ಹಾಕಿಡೋದು ಎಲ್ಲ ಕಟ್ಟಿಗೆಯಿಂದ ಮಾಡಿದ್ದು ನೋಡಿ, ಎಷ್ಟು ಚೆನ್ನಾಗಿದೆ. ಸೊ ಗಗನಚುಕ್ಕಿಯಿಂದ ಬರಚುಕ್ಕಿ ಹೋಗುವಾಗ ನಿಮಗೆ ಇದು ಆಸಮ್ ಆಗಿರೋ ಒಂದು ಮೌಂಟೇನ್ ವ್ಯೂ ಮತ್ತು ಒಂದು ಬ್ರಿಡ್ಜ್ ಸಿಗುತ್ತೆ. ಸೊ ನೀವು ನೋಡ್ಬೋದು ಕಂಪ್ಲೀಟ್ ಫ್ಲೋಯಿಂಗ್ ವಾಟರ್ ಆ್ಯಂಡ್ ಕಂಪ್ಲೀಟ್ ನೈಸ್ ಬ್ರಿಡ್ಜ್. ಸೊ ಲೈಟಾಗಿ ವೆದರು ಚೆನ್ನಾಗಿದೆಯಲ್ಲ, ಸೊ ಆಸಮ್ ಆಗಿ ಕಾಣ್ತಿತ್ತು. ಬಟ್ ಇವಾಗ ಈ ರೋಡು ಸ್ವಲ್ಪ ಕನ್ಸ್ಟ್ರಕ್ಟ್ ಮಾಡ್ತಿದ್ದಾರೆ ಅನಿಸುತ್ತೆ, ಅದಕ್ಕೆ ಸ್ವಲ್ಪ ಟ್ರಾಫಿಕ್ ಇರುತ್ತೆ. ಸೊ ಬರುವಾಗ ಸ್ವಲ್ಪ ನೋಡ್ಕೊಂಬರ್ಬೇಕು. ಸೊ ಚೆನ್ನಾಗಿದೆ ಆಲ್ಮೋಸ್ಟ್. ನೀವು ವಿ ಕ್ಯಾನ್ ಎಂಜಾಯ್ 5 to 10 minutes. So we are in Barachukki now. You
Thanks for watching this video. Please do subscribe my channel for more content, more entertainment. Thank you.